ರಾಣೆಬೆನ್ನೂರಿನಲ್ಲಿ ಕೆಆರ್ಎಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತರು ಎದ್ದೇಳು ಕನ್ನಡಿಗ ಸಮೃದ್ಧ ಕರ್ನಾಟಕ ಕಟ್ಟಲು ಬಾ ಎಂಬ ಘೋಷಣೆಯೊಂದಿಗೆ ಕೆಆರ್ಎಸ್ ಪಕ್ಷ ಸೇರುವ ವಿನೂತನ ಸಾಮಾಜಿಕ ಕಾರ್ಯಕ್ಕೆ ಹುತಾತ್ಮರಾದ ಮೈಲಾರ್ ಮಹದೇವಪುರವರ ಪುತ್ಥಳಿಗೆ ಹೂವಿನ ಹಾರ ಹಾಕುವ ಮೂಲಕ ಚಾಲನೆಯನ್ನು ನೀಡಿದರು. ಸಮಾಜದ ಅಂಚಿನವರ ಧ್ವನಿಯಾಗಿ ರೈತರು ಮತ್ತು ಸಾಮಾನ್ಯ ಜನರ ಹಕ್ಕುಗಳ ಪರವಾಗಿ ನಿಂತು ಜನಜಾಗೃತಿಯನ್ನು ಮೂಡಿಸಲು ಕೆಆರ್ಎಸ್ ಪಕ್ಷ ಕಾರ್ಯವನ್ನು ನಿರ್ವಹಿಸುತ್ತಿದೆ. ಗ್ರಾಮೀಣ ಅಭಿವೃದ್ಧಿ, ಪರಿಸರ ಸಂರಕ್ಷಣೆ, ಶಿಕ್ಷಣ, ಆರೋಗ್ಯ ಮತ್ತು ಉದ್ಯೋಗ ಸೃಷ್ಟಿಯ ಕಡೆಗೆ ಹೆಚ್ಚು ಗಮನ ಹರಿಸುವ ನಿಟ್ಟಿನಲ್ಲಿ ಪಕ್ಷದ ನಾಯಕರು ಜನರಲ್ಲಿ ಜಾಗೃತಿಯನ್ನು ಮೂಡಿಸುತ್ತಿದ್ದಾರೆ. ಕೆಆರ್ಎಸ್ ಪಕ್ಷದ ಮುಖಂಡರು ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ, ಸಮಾಜದ ನಿಜವಾದ ಬದಲಾವಣೆಗೆ ಎಲ್ಲರೂ ಕೈಜೋಡಿಸೋಣ ಅಂತ ಕರೆಯನ್ನ ನೀಡಿದ್ದಾರೆ. ಮಾರುತಿ ಮುಂಡರಗಿ, ನ್ಯೂಸ್ ಪಲ್ಸ್, ರಾಣೆಬೆನ್ನೂರು. ಕೆಆರ್ ಪಕ್ಷಕ್ಕೆ ಕೆಆರ್ಎಸ್ ಪಕ್ಷಕ್ಕೆ ಎಲ್ಲರಿಗೂ ನಮಸ್ಕಾರ. ನಾನು ಕೆಆರ್ಎಸ್ ಪಾರ್ಟಿ ರಾಣೆಬೆನ್ನೂರು ತಾಲೂಕು ಅಧ್ಯಕ್ಷ ಹನುಮಂತ ದುಗ್ಗತ್ತಿ ಅಂತ. ನಾವಿಲ್ಲಿ ಎದ್ದೇಳು ಕನ್ನಡಿಗ ಕೆಆರ್ಎಸ್ ಪಕ್ಷ ಸೇರಬ ಅಂತ ಒಂದು ಅಭಿಯಾನವನ್ನು ಎಲ್ಲ ನಮ್ಮ ಕರ್ನಾಟಕದಾದ್ಯಂತ ಮಾಡ್ತಾ ಇದ್ದಾರೆ. ಈಗ ನಾವು ಹಾವೇರಿ ಜಿಲ್ಲೆಯಲ್ಲಿ ಮೊನ್ನೆ ಮಾಡಿದ್ವಿ. ಆದ ಕಾರಣ ಈಗ ತಾಲೂಕುಗಳಲ್ಲಿ ಮಾಡಿರಿ ಅಂತೇಳಿ ನಮಗೆ ಒಂದು ಹೇಳಿದಾಗ ನಾವು ಇಲ್ಲಿ ರಾಣೆಬೆನ್ನೂರು ತಾಲೂಕಿನಲ್ಲಿ ಮಾಡ್ತಾ ಇದ್ದೀವಿ. ಈಗ ಚಾಲನೆ ಕೊಡೋಕ್ಕೆ ನಮ್ಮಲ್ಲಿ ಒಬ್ಬ ಪವರ್ ಸ್ಟಾರ್ ಡಾಕ್ಟರ್ ಪವರ್ ಅಂತೇಳಿ ಅವರು ನಮ್ಮ ಆಮೇಲೆ ಅಮರನಾಥ್ ಭೂತಿ ಅಂತೇಳಿ ಮಾಜಿ ತಾಲೂಕು ಅಧ್ಯಕ್ಷರು, ಮತ್ತು ನಮ್ಮ ತಾಲೂಕಿನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಕರ್ಬಸಪ್ಪನವರು, ಹಾಗೆ ಪ್ರಧಾನ ಕಾರ್ಯದರ್ಶಿ ಶಬ್ಬೀರ್ ಅವರು, ನಮ್ಮ ಮಾಜಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ವಿಶ್ವನಾಥ್ ಸರ್, ಮತ್ತು ಕಿರಣ್ ಕುಮಾರ್ ಅಂತೇಳಿ ನಮ್ಮ ಸೈನಿಕರು, ಆಮೇಲೆ ಉಮೇಶ್ ಅವರು ನಮ್ಮ ಸೈನಿಕರು, ಮತ್ತು ಹಲವಾರು ಸದಸ್ಯರು ಬಂದಿದ್ದಾರೆ. ಇವತ್ತಿನ ರಾಷ್ಟ್ರ ಸಮಿತಿ ಪಕ್ಷದ ಎದ್ದೇಳು ಕನ್ನಡಿಗ ಕಾರ್ಯಕ್ರಮದ ಇವತ್ತು ರಾಣೆಬೆನ್ನೂರು ತಾಲೂಕಾ ಘಟಕದಿಂದ ಅಭಿಯಾನ ಇಟ್ಕೊಂಡೇವೆ. ಇದರ ಉದ್ಘಾಟನೆಗಾಗಿ ಮತ್ತು ನಮ್ಮನ್ನೆಲ್ಲ ಹರಸೋದ್ರ ಸಲುವಾಗಿ ನಮ್ಮ ಹಿರಿಯ ಮಿತ್ರರು ಡಾಕ್ಟರ್ ಪವಾರ್ ಅಂಥೇಳಿ ಅವರು ಇಲ್ಲಿ ಉಪಸ್ಥಿತರಿದ್ದಾರೆ. ಕಳೆದ 50 ವರ್ಷಗಳಿಂದ ಡಾಕ್ಟರ್ ಸರ್ ಇಲ್ಲಿ ಸಮಾಜ ಸೇವೆ ಜೊತೆಗೆ ವೈದ್ಯಕೀಯ ಸೇವೆಯನ್ನು ರಾಣೆಬೆನ್ನೂರು ತಾಲೂಕಿನಾದ್ಯಂತ ಜನರಿಗೆ ಸಲ್ಲಿಸ್ಕೊಂತ ಬಂದಾರೆ. 10 ರೂಪಾಯಿ ಡಾಕ್ಟರ್ ಅಂತೇಳಿ ಅವರು ಸಾಕಷ್ಟು ಹೆಸರು ಮಾಡಿಕೊಂಡು ಬಡ ಜನರ ಸಲುವಾಗಿ ಆಹರ್ನಿಸಿ ಅವರು ಕೆಲಸ ಮಾಡ್ತಿರ್ತಾರೆ. ಇವತ್ತಿನ ಕಾರ್ಯಕ್ರಮಕ್ಕೆ ಅವರು ಚಾಲನೆ ಮಾಡಲಿಕ್ಕೆ ಬಂದಿರೋದಕ್ಕೆ ನಮ್ಮೆಲ್ಲ ಇದಕ್ಕೆ ನಾವು ಭಾಗ್ಯ ಅಂತ ಅಂದ್ಕೊಂಡೇವೆ. ಅವರು 1-2 ನಿಮಿಷ ಮಾತಾಡ್ತಾರೆ ನಮ್ಮ ಕೆಆರ್ಎಸ್ ಪಕ್ಷದ ಬಗ್ಗೆ, ಇವತ್ತಿನ ಕಾರ್ಯಕ್ರಮದ ಬಗ್ಗೆ. ಇವತ್ತಿನ ಕರ್ನಾಟಕ ರಾಷ್ಟ್ರ ಸಮಿತಿ ನಡೀತಕ್ಕಂಥ ಈ ಕಾರ್ಯಕ್ರಮ ಭಾಳ ಸ್ತುತ್ಯವಾದದ್ದು ಅಂತ ಅನಿಸ್ತದೆ. ಕರ್ನಾಟಕ ರಾಷ್ಟ್ರ ಸಮಿತಿಯ ತಾಲೂಕಾ ಅಧ್ಯಕ್ಷರಾದಂಥ ಹನುಮಂತ ದುಗ್ಗತ್ತಿಯವರೇ, ಮಿತ್ರರಾದ ಅಮರನಾಥ್ ಭೂತೆಯವರೇ ಮತ್ತು ಉಳಿದ ಕರ್ನಾಟಕ ರಾಷ್ಟ್ರ ಸಮಿತಿಯ ಕಾರ್ಯಕರ್ತರೇ, ಈಗ ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರ ಬಹಳ ತಾಂಡವವಾಡ್ತಾ ಇದೆ. ನೀವೇನೋ ಒಂದು ಸಣ್ಣ ಕೆಲಸ ಮಾಡಲಿಕ್ಕೆ ಹೋದ್ರೂ ಕೂಡ ಲಂಚ ಕೊಡೋದು ಹೊರತು ಕೆಲಸ ಆಗೋದಿಲ್ಲ. ಬಹಳಷ್ಟು ಮಂದಿ ನನ್ನ ಹಿಡಿದು ನಾವೇನು ಮಾಡ್ತೀವಿ ಅಂದರೆ ಯಾರು ಅಡ್ಡಾಡೋಗಿ ತಡಿಯಪ್ಪ 3-4 ತಿಂಗಳ ಗಂಟಲೆ ಅಂಥೇಳಿ ಕೆಲವೊಂದು ಸಲ ಲಂಚ ಕೊಟ್ಟಿದ್ದಂಥ ಉದಾಹರಣೆಗಳಿವೆ. ನಾನೇ ಸ್ವಂತ ಕೊಟ್ಟಿದ್ದಂಥದ್ದು. ಕರ್ನಾಟಕ ರಾಷ್ಟ್ರ ಸಮಿತಿ ಇದು ಲಂಚಮುಕ್ತ ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕು ಅಂತ ಏನು ನಡೀತಾ ಇದೆ, ಭಾಳ ಒಂದು ಶ್ಲಾಘನೀಯವಾದ ಕೆಲಸ. ಇದು ಮುಂದುವರಿಲಿ ಅಂತ ನಾನು ಆಶಿಸ್ತಾ ಇದ್ದೀನಿ. ಈ ನಮ್ಮ ಹೋರಾಟ ಗಾಂಧಿಯವರ ಮಾರ್ಗದಂತೆ ಅಹಿಂಸಾತ್ಮಕವಾಗಿರಬೇಕು ಅಂತ ನನ್ನ ಅನಿಸಿಕೆ. ಮೊದಲು ನಾವೇನು ಹೋರಾಟ ಮಾಡ್ತಾ ಇದ್ದೀವಿ, ನಾವು ಕೂಡ ಶುದ್ಧವಾಗಿರಬೇಕು. ನಮ್ಮದು ನಾಲಿಗೆ, ನಮ್ಮದು ಕಚ್ಚಿ, ನಮ್ಮದು ಕೈ ಇವೆಲ್ಲ ಶುದ್ಧವಾಗಿದ್ದರೆ ಮಾತ್ರ ಜನ ನಮ್ಮನ್ನು ನಂಬ್ತಾರೆ. ಹೊರತಾಗಿ ನಾವು ಹೇಳೋದೊಂದು ನಾವು ಮಾಡೋದೊಂದು ಆದರೆ ಜನ ನಂಬೋದಿಲ್ಲ, ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನು ಸೇರೋದಿಲ್ಲ. ಅದಕ್ಕೆ ನಾವೇನು ಕಾರ್ಯಕರ್ತರಿದ್ದೀವಿ, ಕಾರ್ಯಕರ್ತರು ನಾವು ಮೊದಲು ಪ್ರಾಮಾಣಿಕವಾಗಿರಬೇಕು. ನಾವ್ಯಾರಿಗೂ ಲಂಚ ಕೊಡೋದಿಲ್ಲ ಅಂತ ಹೇಳಿ ಇವತ್ತು ಪ್ರಮಾಣ ಮಾಡಬೇಕು. ಉಳಿದವ್ರ ಕೆಲಸಗಳನ್ನು ಮಾಡಿಕೊಡ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಇದು ಕೆಲವಿಲ್ಲಿ ನಾವು ಏನೇನು ಕೆಲಸ ಮಾಡ್ತೀವಿ ಅಂತ ಇದನ್ನೆಲ್ಲ ಸೇರಿಸಿದಿರಿ. ಈ ಸಂಬಂಧದಲ್ಲಿ ನಮ್ಮದೊಂದು ಸಂಸ್ಥೆ ಇದೆ, ನಾನು ಅದರದ್ದು ಸೆಕ್ರೆಟರಿ ಇದ್ದೇನೆ. ಕರ್ನಾಟಕ ಡ್ರಗ್ ಆ್ಯಕ್ಷನ್ ಫೋರಮ್ ಕರ್ನಾಟಕ ಅಂಥೇಳಿ, ಡ್ರಗ್ ಆ್ಯಕ್ಷನ್ ಫೋರಮ್ ಕರ್ನಾಟಕ ಅಂಥೇಳಿ ನಮ್ಮ ಧಾರವಾಡದಲ್ಲಿ ಆ ಸಂಸ್ಥೆ ಇದೆ. ನಾವು ಜನರ ಆರೋಗ್ಯದ ಸಲುವಾಗಿ ಈ ಕೆಲಸಗಳನ್ನು ನಾವು ಮಾಡ್ತಾಯಿದ್ದೀವಿ. ಈ 2026 ಫೆಬ್ರವರಿಯಲ್ಲಿ ಒಂದು ಜಾಥಾ ಹೊಂದಿಸ್ತಾ ಇದ್ದೀವಿ ನಾವು. ನಮ್ಮ ಇಡೀ ಕರ್ನಾಟಕದ 31 ಜಿಲ್ಲೆಗಳಲ್ಲಿ ಈ ಜಾಥಾವನ್ನು ಮಾಡಬೇಕು ಅಂತ. ಇದರ ಮೂಲ ಉದ್ದೇಶ ಪ್ರತಿಯೊಂದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾರು ರೋಗಿಗಳು ಹೋಗ್ತಾರೋ, ಶ್ರೀಮಂತರಿರಲಿ ಬಡವರಿರಲಿ ಯಾರೇ ಇರಲಿ, ಅವ್ರು ಯಾರು ಹೋಗ್ತಾರೋ ಅವರಿಗೆ ಉಚಿತವಾಗಿ ಯೋಗ್ಯವಾದಂಥ ಔಷಧಿಗಳು ಸಿಗಬೇಕು. ಇದು ಸರ್ಕಾರದ ಮೇಲೆ ನಾವು ಒತ್ತಡ ಹೇರಲಿಕ್ಕತ್ತೇವೆ. ಎರಡನೇದು, ಈ ಆರೋಗ್ಯವನ್ನು ನೀವು ಖಾಸಗೀಕರಣ ಮಾಡಬೇಡ್ರಿ ಅಂಥೇಳಿ.
ಈಗ ಸುಮಾರು 10-11 ಜಿಲ್ಲೆಗಳಲ್ಲಿ ಜಿಲ್ಲಾ ಆಸ್ಪತ್ರೆಗಳನ್ನು ಖಾಸಗೀಕರಣ ಮಾಡ್ತಾ ಇದ್ದಾರೆ. ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಅಂಥೇಳಿ ಸರ್ಕಾರ ನಡೆಸಲಿಕ್ಕೆ ಆಗೋದಿಲ್ಲ. ಏನಿದು ವಿಚಿತ್ರವಾದಂಥದ್ದು. ನಾವು ಈ ಕಡೆ ಒಂದು ಕಡೆ ಬಡವರಿಗೆ ನಾವು ಎಲ್ಲ ಸೇವೆಗಳನ್ನು ಮುಟ್ಟಿಸ್ತೀವಿ ಅಂತಂದರೆ, ಈ ಕಡೆ ಅದರ ಪಬ್ಲಿಕ್ ಅಂದರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂಥೇಳಿ ರೊಕ್ಕ ಇದ್ದವ್ರ ಕಡೆ ಅದನ್ನು ನಾವು ಮ್ಯಾನೇಜ್ ಮಾಡಲಿಕ್ಕೆ ಕೊಡ್ತಾ ಇದ್ದಾರೆ. ಇದರ ವಿರುದ್ಧ ನಾವು ಹೋರಾಟ ಮಾಡ್ತೇವೆ. ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡಬೇಡ್ರಿ, ನೀವು ಖಾಸಗೀಕರಣ ಮಾಡಬೇಡ್ರಿ ಜಿಲ್ಲಾ ಆಸ್ಪತ್ರೆಗಳನ್ನ ಅಂಥೇಳಿ. ಈಗ ಬಿಜಾಪುರದಲ್ಲಿ ಒಂದು ಹೋರಾಟ ನಡೆದಿದೆ, ನಿಮಗೆ ಗೊತ್ತಿರಬೇಕು. ಯಾಕಂದರೆ ಅಲ್ಲಿ ಖಾಸಗೀಕರಣ ಮಾಡಿ ಖಾಸಗಿಯವರ ಕೈಯಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜನ್ನು ಕೊಡ್ತಾ ಇದ್ದಾರೆ. ಬಹಳ ಸ್ತುತ್ಯವಾದ ಕೆಲಸ. ಬಿಜಾಪುರ ಜನ ಹೋರಾಟ ಮಾಡ್ತಾ ಇದ್ದಾರೆ. 38 ದಿನಗಳಿಂದ ಈ ಹೋರಾಟ ಅವ್ಯಾಹತವಾಗಿ ನಡೀತಾ ಇದೆ. ನಾನು ನಮ್ಮ ಮಿತ್ರರು ಒಂದು ಸಲ ಹೋಗಿ ಬಂದ್ವಿ. ಅಲ್ಲಿ 150 ಎಕರೆ ಜಮೀನಿದೆ. ಅದು ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಕಟ್ಟಬೇಕಂಥೇಳಿ ಅದನ್ನು ಆ 150 ಎಕರೆ ಬಂಡವಾಳಶಾಹಿಗಳು ಹೊಡ್ಕೊಳ್ಬೇಕು ಅಂಥೇಳಿ ಅಲ್ಲಿ ಹುನ್ನಾರ ನಡೆದಿದೆ. ಹೀಗಾಗಿ ಸರ್ಕಾರ ಅವರೊಟ್ಟಿಗೆ ಕೈ ಕೊಡಿಸ್ತಾ ಇದೆ. ಅದೇ ರೀತಿಯಾಗಿ ನಾವು ಕೂಡ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಜಿಲ್ಲಾ ಆಸ್ಪತ್ರೆಗಳನ್ನ ಖಾಸಗೀಕರಣ ಮಾಡಬಾರ್ದು. ಅದು ಸರ್ಕಾರದ ಕೈಯಲ್ಲೇ ಇರಬೇಕು. ಅಲ್ಲಿ ಬರೋಂತಹ ರೋಗಿಗಳಿಗೆ ಉಚಿತವಾಗಿ ಎಲ್ಲ ಸೌಲಭ್ಯಗಳು ಸಿಗಬೇಕು ಅಂಥೇಳಿ ಈ ಜಾಥಾದ 2ನೇ ಉದ್ದೇಶ. 3ನೇ ಉದ್ದೇಶ ನಮ್ಮದು ಆರೋಗ್ಯ ಒಂದು ನಮ್ಮ ಹಕ್ಕಾಗಿರಬೇಕು ಅಂಥೇಳಿ. ಯಾಕಂದರೆ ನಾವು ಬಡವರು ಅಥವಾ ಶ್ರೀಮಂತರು ಯಾರು ಅಂದಿನ ನಾವೆಲ್ಲಿ ನಮ್ಮ ಆರೋಗ್ಯ ನಾವು ಕೆಡ್ತದೆ, ನಾವು ಯಾವಾಗ ಅಲ್ಲಿಗೆ ಹೋಗ್ತೇವೆ ನಮಗೆ ಆರೋಗ್ಯ ಉಚಿತವಾಗಿ ಸಿಗಬೇಕು, ಅದು ನಮ್ಮ ಹಕ್ಕಾಗಬೇಕು. ಆ ಕರ್ನಾಟಕ ಸರ್ಕಾರ ಆರೋಗ್ಯದ ಹಕ್ಕನ್ನು ಜಾರಿಯಲ್ಲೇ ತರಬೇಕು. ಈ 3 ಉದ್ದೇಶಗಳನ್ನು ನಾವು ಇಟ್ಕೊಂಡು ಡ್ರಗ್ ಆ್ಯಕ್ಷನ್ ಫೋರಮ್ ಕರ್ನಾಟಕದವರು, ಆಮೇಲೆ ಸಾರ್ವತ್ರಿಕ ಆರೋಗ್ಯ ಆಂದೋಲನ ಕರ್ನಾಟಕ ಅಂಥೇಳಿ ನಾವು ಒಂದು ಜಾಥಾ ಮಾಡ್ತಾಯಿದ್ದೀವಿ. ಆ ಜಾಥಾಕ್ಕೆ ನೀವು KRS ಪಕ್ಷದವರು ನಾವು ದೀಪಕ್ ಅವ್ರನ್ನ ನಾವು ಭೇಟಿ ಮಾಡ್ತಾಯಿದ್ದೀವಿ. ಇಲ್ಲೇ ಸ್ಥಳೀಯ ಲೆವೆಲ್ದಲ್ಲಿ ನಾವು ರಾಣೆಬೆನ್ನೂರಿಗೂ ಹಾವೇರಿಗೂ ಬರ್ತಾಯಿದ್ದೀವಿ. ಹೋದ ಸಲ ಇದನ್ನೊಂದು ಫೆಬ್ರವರಿಯಲ್ಲಿ ಮಾಡಿದಾಗ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಅರ್ಪಿಸಿದ್ವಿ. ತಮ್ಮ ಸಹಾಯವನ್ನು ಇದಕ್ಕೆ ನೀವು ಕೊಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಈ KRS ಪಕ್ಷ ಹೀಗೆ ಮುಂದುವರಿಯಲಿ, ಇನ್ನೂ ಜಾಸ್ತಿ ಜನರು ಇದರಲ್ಲಿ ಸದಸ್ಯರಾಗಿ ಬರಲಿ, ಈ ಹೋರಾಟ ಹಿಂಸಾತ್ಮಕ ಮಾರ್ಗದಲ್ಲಿ ಮುಂದುವರಿಯಲಿ ಅಂತ ನಾನು ಅವರಿಗೆ KRS ಪಕ್ಷಕ್ಕೆ ಎಲ್ಲ ಯಶಸ್ವಿ ಸಿಗಲಿ ಅಂಥೇಳಿ ಹಾರೈಸಿ ನಮಸ್ಕಾರ ಮಾಡ್ತಾಯಿದ್ದೀನಿ. ನಮಸ್ತೆ. ಸಪೋರ್ಟ್ ಐತೆ KRS ಪಕ್ಷದವ್ರು. ನಾವು ಅದು ನಮ್ಮ ಮೇಲಧಿಕಾರಿ ತಿಳಿಸಿ ನಾವು ಅದೇನು ಸಪೋರ್ಟ್ ಮಾಡಬೇಕು ಅದನ್ನು ಮಾಡ್ತೇವೆ ತಾಲೂಕು ಕಡೆಯಿಂದ. ಧನ್ಯವಾದ. ನಿಮ್ಮ KRS ಪಾರ್ಟಿ ಫುಲ್ ಆಕ್ಟಿವ್ ಇದೆ, ಬಟ್ ರಾಣೆಬೆನ್ನೂರು ತಾಲೂಕಾದ್ಯಂತ ನಿಮ್ಮ KRS ಕುಂಠಿತವಾಗಿದೆ. ಇದ್ರ ಬಗ್ಗೆ ಮಾಡ್ತಾ ಇದೆ ಸರ್, ಅದನ್ನು ನಾವು ಮಾಡ್ತಾ ಇದ್ದೀವಿ. ಒಂದು ಸ್ವಲ್ಪ ಮೆಂಬರ್ ಇದೆ ಸರ್, ಅದಕ್ಕೋಸ್ಕರ ನಾವು ಎದ್ದೇಳು ಕನ್ನಡಿಗ KRS ಪಕ್ಷ ಸೇರು ಬಾ ಅಂತೇಳಿ ಒಂದು ಅಭಿಯಾನ ಮಾಡ್ತಾ ಇದ್ದೀವಿ. ನಾವು ಒಂದು ಸ್ವಲ್ಪ ಅಡ್ಡಾಡ್ತೇವೆ ಸರ್. ಈ ಇದನ್ನು ರೋಡ್ ಶೋ ಮಾಡ್ಕೊಂಡು ಒಂದು ಮೆಂಬರ್ಶಿಪ್ ಮಾಡ್ತಾ ಇದ್ದೀವಿ. ಅದಕ್ಕೆ ಇನ್ನೂ ನಾವು ಒಂದು ಟೀಮ್ ಜಾಸ್ತಿ ಮಾಡ್ಕೊಂಡು ನಾವು ಬೆಂಗಳೂರಿಗಿಂತ ಚೆನ್ನಾಗಿ ಆಗ್ಬೇಕು ಅಂತೇಳಿ ಮಾಡ್ತಾ ಇದ್ದೀವಿ ಸರ್. ನಾವು ಇಲ್ಲಿ ಇನ್ನೊಂದು ವಿಷಯ, ಹಣಕಾಸಿಂದು ಭಾಳ ಮಹತ್ವ ಇರ್ತೈತಿ. ಈಗ ನಮಗೆ ಆ ಸಪೋರ್ಟ್ ಇಲ್ಲ ಸರ್. ಹಂಗಾಗಿ ನಾವು ಏನಿದ್ರು ನಮ್ಮ ಪಕ್ಷ ದೇಣಿಗೆಗೋಸ್ಕರ ಮಾಡ್ತಾ ಇರೋದು ಅಷ್ಟೇ. ಮಧ್ಯಮ ವರ್ಗದವರು, ಬಡ ಜನರು, ಸಾಕಷ್ಟು ಜನ ನಮ್ಮ ಸೈನಿಕರು ಆಧಾರ ತಕ್ಷಣಕ್ಕೆ ಹಣಕಾಸಿಂದು ಇದು ಒದಗ್ತಾ ಇರೋದಿಲ್ಲ. ಆ ಕಾರಣಕ್ಕೆ ಸ್ವಲ್ಪ ನಮ್ಮಲ್ಲಿ ಹಿಂದೇಟ್ ಆಗಿರೋದಂತೂ ಖರೆ, ಆದರೆ ಯಾವಾಗಲೂ ಹಿಂಗಾಗಿರೋದಿಲ್ಲ. ಜನರಿಗೆ ನಮ್ಮ ಇದರ ಮಹತ್ವ ಅರಿವು ಆಯ್ತು ಅಂದರೆ ಖಂಡಿತ ಜನ ನಮ್ಮ ಇದಕ್ಕೆ ಆಕರ್ಷಿತರಾಗ್ತಾರೆ ಅಂತ ಅನ್ನಿಸ್ತೈತಿ. ಬಟ್ ನಾವು ಪ್ರಾಮಾಣಿಕವಾಗಿ ಆ ದಿಶೆ ಒಳಗೆ ಕೆಲಸ ಮಾಡಕತ್ತೇವೆ. ಅದರ ಅಂಗವಾಗಿ ಇವತ್ತಂತೂ ನಾವು ಎದ್ದೇಳು ಕನ್ನಡಿಗ ಕಾರ್ಯಕ್ರಮ ಅಂತೂ ಹಮ್ಮಿಕೊಂಡಿದ್ದೇವೆ ಸರ್. KRS ಪಾರ್ಟಿಗೆ ಸೇರುವ ಯುವಕರಾಗಲಿ ಯಾರಿಗಾರಾಗಲಿ ಏನು ಹೇಳಕ್ಕೆ ಬಯಸ್ತಾರೆ ಸರ್? ಏನಿಲ್ಲ ಸರ್, ನಮ್ಮಲ್ಲಿ 100 ರೂಪಾಯಿ ಕೊಟ್ಟು ಪಕ್ಷ ಸೇರ್ಪಡೆ ಆಗಬೇಕು. ಯಾವೊಂದು ಎಲ್ಲಾದರೂ ಒಂದು ಅಧಿಕಾರಿಗಳ ಹತ್ರ ಹೋದರೆ ದುಡ್ಡು ಅದು ಬರೀ ಕಮಿಷನ್ ಸರ, ಭ್ರಷ್ಟರೆಲ್ಲ ಕೂಡ್ಕೊಂಡಿರೋದು. ಎಲ್ಲಾದರೂ ಹೋಗ್ರಿ ಒಂದು ಈ ಸುತ್ತ ಮಾಡ್ಸೋಕೆ ಹೋದರೆ, ಏನಾದರೂ ಒಂದು ಗ್ರಾಮ ಪಂಚಾಯತಿಗೆ ಹೋದರೆ 100ರಿಂದ 200 ರೂಪಾಯಿ ಕೊಟ್ಟರೆ ಮಾಡಿಕೊಡ್ತೇವೆ ಅಂತಾರೆ ಸರ್. ಹಂಗಾಗಿ ನಮ್ಮ ಯುವಕರಿಗೆ ಹೇಳೋದು ಏನಪ್ಪ ಅಂದರೆ, ಎಲ್ಲರೂ ನಮ್ಮ ಪಕ್ಷ ಸೇರಿ, ಎಲ್ಲದೂ ಸೇರಿ ಅಂತ ಹೇಳ್ತಾ ಇಲ್ಲ. ನಿಮಗೆ ಮನದಟ್ಟಾಗಬೇಕು KRS ಪಕ್ಷ ಅಂದರೆ ಏನು ಅಂತೇಳಿ. KRS ಪಕ್ಷದವ್ರು ಏನಾದರೂ ಟಿ ಶರ್ಟ್ ಹಾಕ್ಕೊಂಡು ಹೋದರೆ ನಮಗೊಂದು ಬೆಲೆನೇ ಬೇರೆ ಇರ್ತದೆ. ಅದಕ್ಕೋಸ್ಕರ ಎಲ್ಲರೂ ಸೇರ್ಕೊಳ್ರಿ, ಮಾಡಿರಿ. ಈಗ JCP ಪಕ್ಷಗಳು ಮಾಡ್ತಾ ಇದ್ದಾವೆ 40% ಕಮಿಷನ್ನು ಅದು ಇದು ಅಂತೇಳಿ. ಆ ಥರ ನಮ್ಮ ಪಕ್ಷ ಅಲ್ರಿ. ಯಾಕಂದರೆ 100 ರೂಪಾಯಿ ಕಟ್ಟಿ ನಮ್ಮ ಹತ್ರ ಪಕ್ಷ ಸೇರ್ಪಡೆ ಆದರೆ ನಾವು ಅದೇನೈತೆ ಮುಂದೆ ಹೋರಾಟ ಮಾಡ್ಬೋದು. ಎಲ್ಲರೂ ನಮಗೆ ಕೈ ಜೋಡಿಸ್ಬೇಕಂತ ಕೇಳ್ಕೊಳ್ತಾರೆ. ನಮಸ್ಕಾರ, ನನ್ನ ಹೆಸರು ವಿಶ್ವನಾಥ್ ಅಂತೇಳಿ, ಮಾಜಿ ಜಿಲ್ಲಾ ಅಧ್ಯಕ್ಷರು. ಇವತ್ತು ದೇಶಕ್ಕಾಗಿ ಮಡಿದಂಥ ಮೆಣಸನಾಳ್ ಅವರಿಗೆ ಹಾರವನ್ನು ಹಾಕಿ ಈ ಎದ್ದೇಳು ಬಾ ಕನ್ನಡಿಗ KRS ಪಕ್ಷ ಸೇರೋಣ ಬಾ ಅಂತೇಳಿ ಈ ಅಭಿಯಾನ ಕಾರ್ಯಕ್ರಮವನ್ನು ನಾವು ಈಗ ರಾಣೆಬೆನ್ನೂರು ಹಾವೇರಿಯಲ್ಲಿ ಮೊನ್ನೆ ಮಾಡಿದ್ವಿ. ಅದೇ ಥರನೇ ರಾಜ್ಯಾದ್ಯಂತ ಎಲ್ಲ ತಾಲೂಕುಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮಾಡ್ತಾಯಿದ್ದೇವೆ. ಇವತ್ತು ರಾಣೆಬೆನ್ನೂರು ತಾಲೂಕಿನಲ್ಲಿ ಆರಂಭಗೊಂಡಿದೆ. ಇವತ್ತು ಡಾಕ್ಟರ್ ಪವಾರ್ ಅವರು ಮತ್ತು ಭೂತೇಶ್ ಅವರು ಇದಕ್ಕೆ ಉದ್ಘಾಟನೆ ನೀಡಿ ಶುಭ ಹಾರೈಸಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಇವತ್ತು KRS ಪಕ್ಷ ನಮ್ಮ ಕರ್ನಾಟಕ ರಾಜ್ಯದಲ್ಲಿ
ಯಾಕೆ ಉದ್ಭವಿಸ್ತು ಅಂತೇಳಿ ಹಲವಾರು ಜನರಲ್ಲಿ ಒಂದು ಮನದಲ್ಲೇ ಕೊರಿತಾ ಇದೆ. ಯಾಕಂದರೆ ಇವತ್ತಿನ ದಿವಸ ಒಂದು ಸರ್ಕಾರಿ ಕೆಲಸ ಆಗಲಿ, ಒಂದು ಸಣ್ಣ ಪುಟ್ಟ ಒಂದು ಯಾವುದೇ ಒಂದು ಕೆಲಸ ಆಗಲಿ, ಏನೋ ಮಾಡ್ಕೋಬೇಕಾದ್ರೂ ಲಂಚ ಭ್ರಷ್ಟಾಚಾರ ಇದೇ ನಡೆದಿದೆ. ಇವತ್ತಿನ ದಿವಸ ನಮ್ಮ ರಾಜಕಾರಣ ಹೆಂಗಿದೆ ಅಂದರೆ ಭ್ರಷ್ಟ ರಾಜಕಾರಣವಾಗಿರೋದ್ರಿಂದ ಇವತ್ತು ನಾವು ಮುಖ್ಯವಾದ ಉದ್ದೇಶ ಏನಂದರೆ ಇವತ್ತು ಭ್ರಷ್ಟ ರಾಜಕಾರಣ ಇವತ್ತು ಕೊನೆಗೊಳ್ತು ಅಂತಂದರೆ ಇಡೀ ನಮ್ಮ ಕರ್ನಾಟಕ ರಾಜ್ಯ ಆಗಲಿ ಅಥವಾ ದೇಶ ಆಗಲಿ ಈ ಸ್ವಚ್ಛಂದವಾದ ಗಾಂಧೀಜಿಯವರು ಹೇಳ್ದಂಗೆ ಮಧ್ಯರಾತ್ರಿ 12 ಗಂಟೆಗೆ ಒಬ್ಬ ಮಹಿಳೆ ಯಾವುದೇ ನಿರ್ಭೀತಿಯಾಗಿ ಓಡಾಡ್ಬೋದು ಅನ್ನೋ ಒಂದು ಏನು ಹೇಳಿದ್ರಲ್ಲ, ಆ ರೀತಿ ಒಂದು ರಾಮರಾಜ್ಯ ಆಗೋಕ್ಕೆ ಕಾರಣ ಆಗಬೇಕಂದ್ರೆ ಜನರು ಅರ್ಥ ಮಾಡ್ಕೋಬೇಕು. ಇವತ್ತು JCB ಪಕ್ಷಗಳು ಏನು ಇವತ್ತು ಅವ್ಯವಹಾರ ಮಾಡ್ತಾಯಿದ್ದೇವೆ, ಭ್ರಷ್ಟಾಚಾರ ಮಾಡ್ತಾಯಿದ್ದೇವೆ. ಇವತ್ತು ಕಾಂಗ್ರೆಸ್, JDS, BJP ಇವರು ಯಾವ್ಯಾವ ಭ್ರಷ್ಟಾಚಾರದಲ್ಲಿ ಸಿಲುಕಿದ್ದೇವೆ ಅಂತ ಹೇಳಿ ಜನಸಾಮಾನ್ಯರಿಗೆ ತಿಳಿದಂಥ ವಿಷಯ. ಇದನ್ನೇ KRS ಪಕ್ಷದವರು ಅದನ್ನೇ ಒತ್ತಿ ಹೇಳಬೇಕಾಗಿಲ್ಲ. ಎಲ್ಲ ಒಂದು ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯ ವಯಸ್ಸಿನವರಿಗೂ ಇವತ್ತಿನ ರಾಜಕಾರಣದ ಪರಿಸ್ಥಿತಿ ಹೆಂಗಿದೆ ಅಂತೇಳಿ ಎಲ್ಲ ಜನರಿಗೆ ಗೊತ್ತಿದ್ದು ಜಾಣ ಕೂಡ್ರಂತೆ ಜನರು ಇವತ್ತು ನಡಿಗೆ ನಡೀತಾ ಇದ್ದಾರೆ. ಇವತ್ತು ಜಾಣ ಕೂಡ ನಡಿಗೆ ನಡೆದರೆ ಇವತ್ತು ನೀವು ಅನುಭವಿಸಿದ್ದೀರಿ, ಲಂಚ ಕೊಟ್ಟು ಅನುಭವಿಸಿದಿರಿ. ಈ ಬಿಟ್ಟಿ ಭಾಗ್ಯಗಳನ್ನು ಅನುಭವಿಸಿ ಸಾರ್ವಜನಿಕ ಆಗ್ತಕ್ಕಂಥ ಮೂಲ ಸೌಕರ್ಯಗಳು ಸಿಗದೆ ಇವತ್ತು ಸರ್ಕಾರ ಒದ್ದಾಡ್ತಾ ಇದೆ. ಇವತ್ತು ಜನರಿಗೆ ಮೂಲ ಸೌಕರ್ಯಗಳನ್ನು ಕೊಡದೆ ಗುಂಡಿ ಸರ್ಕಾರ ಆಗಿದೆ. ಇವತ್ತು ರೋಡ್ಗಳು ಸರಿ ಇಲ್ಲ, ಶೌಚಾಲಯಗಳು ಸರಿ ಇಲ್ಲ, ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಸೇವೆಗಳು ಸರಿ ಇಲ್ಲ, ಒಂದು ನಿರುದ್ಯೋಗಿಗಳಿಗೆ ಉದ್ಯೋಗಗಳಿಗಿಲ್ಲ. ಇನ್ನೂ ಹಲವಾರು ಇದ್ದಾವೆ, ಹೇಳ್ತಾ ಹೋದರೆ ಮುಗಿಯದ ಕಥೆ ಅದು ಜನರಿಗೆ ಸರ್ವಸಾಮಾನ್ಯವಾಗಿ ಎಲ್ಲರಿಗೂ ಇರ್ತಕ್ಕಂಥ ವಿಷಯ. ಇದು ಈಗ ನಾವು ಅನುಭವಿಸ್ತಕ್ಕಂಥ ಸಮಸ್ಯೆಗಳು, ಇದು ನಾಳೆ ನಿಮ್ಮ ಮಕ್ಕಳು ಯಾವ ಸ್ಥಿತಿಗೆ ಬರ್ಬೋದು ಅಂತೇಳಿ ಒಂದು ಸ್ವಲ್ಪ ಪರಿಕಲ್ಪನೆ ಮಾಡ್ಕೊಳ್ಳಿ. ನೀವು ಇವತ್ತು ನೀವು ಒಂದು ಸರ್ಕಾರಿ ಕಚೇರಿಗಳಿಗೆ ಹೋಗಿ ಒಂದು 500, 1000, 2000, 10,000 ಕೊಟ್ಟು ಕೆಲಸ ಮಾಡ್ಕೊಂತೀರಿ. ನಾಳೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಹೋದೆ ಅಂದರೆ ಅವ್ರು ಎಷ್ಟು ಕೊಡ್ಬೋದು? ಇದೇ ಭ್ರಷ್ಟಾಚಾರ ನಡೀತಾ ಹೋದರೆ ಮುಂದೆ ಏನೋ ಪರಿಸ್ಥಿತಿ ಬರುತ್ತೆ. ಇವತ್ತು ಬಡ ರೈತರಿಗೆ ಆದಾಯ ಎಲ್ಲೈತಿ? ನೌಕರಿದಾರರಿಗೆ, ವ್ಯಾಪಾರದಸ್ಥರಿಗೆ ಯಾವುದೋ ಮೂಲದಿಂದ ಹಣ ಬರುತ್ತೆ. ರೈತರಿಗೆ ಎಲ್ಲಿಂದ ಬರೋಕ್ಕೆ ದುಡ್ಡು? ರೈತ ಬೀಜ ಹಾಕಬೇಕು, ಗೊಬ್ಬರ ಹಾಕಬೇಕು, ಕಷ್ಟಪಡಬೇಕು. ವರುಣದೇವ ಕೃಪೆ ತೋರಿದ್ರೆ ಬೆಳೆ ಬಂತು, ಇಲ್ಲ ಅಂದರೆ ಅದೇ ಗತಿ. ಬೆಳೆ ಬಂದ್ರೂ ಒಂದು ಸುವ್ಯವಸ್ಥಿತ ಒಂದು ಬೆಂಬಲ ಬೆಲೆ ಇಲ್ಲ. ಇವತ್ತಿಂದ ಸರ್ಕಾರ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆ ಆ ಥರ ಇದೆ. ರೈತರು ಅರ್ಥ ಮಾಡ್ಕೊಳ್ಳಿ, ಪ್ರಜ್ಞಾವಂತ ವಿದ್ಯಾವಂತ ಜನರು ಅರ್ಥ ಮಾಡ್ಕೊಳ್ಳಿ, ರೈತ ಬಾಂಧವರು ಅರ್ಥ ಮಾಡ್ಕೊಳ್ಳಿ. ಇದು ನಿಮ್ಮ ಕೈಯಲ್ಲಿ ನಿಮಗೆ ಬಿಟ್ಟಂಥ ವಿಚಾರ. ನಾಳೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಕೊಡ್ತಕ್ಕಂಥ ಒಂದು ಉಜ್ವಲ ಭವಿಷ್ಯಕ್ಕಾಗಿ ನೀವು KRS ಪಕ್ಷವನ್ನು ಸೇರಿ. ಇಲ್ಲ KRS ಪಕ್ಷ ಸೇರೋಕ್ಕೆ ನಿಮಗೆ ಮುಜುಗರ ಆಗ್ತೈತೆ ಅಂದರೆ ಸರ್ಕಾರದ ಒಂದು ಕಾಮಗಾರಿಗಳ ಕೆಲಸಗಳ ಬಗ್ಗೆ ಪ್ರಶ್ನೆ ಮಾಡೋ ಹಕ್ಕು ಐತಿ. ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿದ್ದಾರೆ. ಸಂವಿಧಾನದಲ್ಲಿ ಪ್ರಮುಖವಾಗಿ ಅರ್ಹತೆ ಏನು, ನಾವು ಜನಸಾಮಾನ್ಯರಿಗೆ ಇರ್ತಕ್ಕಂಥ ಹಕ್ಕುಗಳು ಏನದವ ಅಂತೇಳಿ ಎಟ್ಲೀಸ್ಟ್ ಅವನ್ನಾದರೂ ನೀವು ಜನಸಾಮಾನ್ಯರು ಅರ್ಥ ಮಾಡ್ಕೊಳ್ಳಿ. ಒಂದು ಭ್ರಷ್ಟಾಚಾರ ಲಂಚ ಏನೋ ನಡೀತಾ ಇತ್ತಂದರೆ ಪ್ರಶ್ನೆ ಮಾಡೋ ಹಕ್ಕು ಜನಪ್ರತಿನಿಧಿಗಳಿಗೆ ಎಲ್ಲರಿಗೂ ಇದೆ. ಇವತ್ತು ಬರೀ ಒಂದು KRS ಪಕ್ಷದವ್ರಿಗೆ ಮಾತ್ರ ಕೇಳೋ ಹಕ್ಕಿಲ್ಲ, ಎಲ್ಲ ಸರ್ವ ಜನಕ್ಕೂ ಇವತ್ತು ಒಂದು ಹಕ್ಕು ಐತಿ, ಕೇಳ್ಬೋದು. ಧೈರ್ಯ ಮಾಡಲ್ಲ. ಯಾಕಂದರೆ ಇದು ಧೈರ್ಯ ಮಾಡಿದರೆ ಇವರು ಮುಜುಗರ ಪಡ್ತಾರೆ. ಯಾಕಂದರೆ ಈ ರಾಜಕಾರಣಿಗಳು ರೌಡಿಗಳನ್ನ ಬಿಟ್ಟು ಅವ್ರನ್ನ ಎದುರಿಸ್ತಾರೆ, ಅಥವಾ ಭ್ರಷ್ಟಾಧಿಕಾರಿಗಳು ಬಂದು ಅವ್ರ ಮೇಲೆ FIR ಹಾಕ್ತಾರೆ ಅಥವಾ ರೌಡಿ ಶೀಟರ್ ಹಾಕ್ತಾರೆ ಅನ್ನೋ ಒಂದು ಭಯಗಳಿವೆ. ಯಾಕಂದರೆ ಇಂಥ ಕೇಸ್ಗಳು ಆಗಿದ್ದಾವೆ. ಅದಕ್ಕೆ ನಿಮಗೆ ಭಯ ಆಗ್ತೈತಿ ಅಂದರೆ ನಮ್ಮ KRS ಪಕ್ಷಕ್ಕೆ ಬರ್ರಿ. ನಮ್ಮ KRS ಪಕ್ಷದವರು ಹಲವಾರು ಸೈನಿಕರಿದ್ದಾರೆ, ಅವರು ನಿಮಗೆ ಬೆಂಬಲ ಕೊಡ್ತಾರೆ. ನಿಮಗೆ ವೈಯಕ್ತಿಕ ಹೋರಾಡೋ ಶಕ್ತಿ ಇತ್ತಂದರೆ ನೀವು ವೈಯಕ್ತಿಕವಾಗಿ ಹೋರಾಡ್ಬೋದು, ಅಥವಾ ನಮ್ಮ KRS ಪಕ್ಷದ ಒಗ್ಗೂಡಿ ನೀವು ಕೆಲಸ ಮಾಡ್ತೀನಿ ಅಂದರೆ ನಿಮಗೆ ಒಂದು ಬೆಂಬಲ ಇರುತ್ತೆ. ಒಂದು ನೈತಿಕವಾಗಿ
ಪರವಾಗಿ ಹೋರಾಡಲು ನಿಮ್ಗೆ ಒಂದು ಶಕ್ತಿನೂ ಸಿಗುತ್ತೆ, ಬನ್ನಿ ಅಂತ ಹೇಳಿಬಿಟ್ಟು ಇವತ್ತು ಎದ್ದೇಳು ಕನ್ನಡಿಗ KRS ಪಕ್ಷ ಸೇರುವ ಎಂಬ ಅಭಿಯಾನವನ್ನು ಮಾಡ್ತಾ ಇದ್ದೇವೆ. ಇಷ್ಟು ಹೇಳಿ ಜನರಿಗೆ, ಎಲ್ಲ ಸರ್ವ ಜನರಿಗೆ ಒಳ್ಳೆಯದನ್ನೇ ಮಾಡಿ ಒಳ್ಳೆಯದನ್ನೇ ಮಾಡ್ತಾಯಿರಿ ಅಂತ ಹೇಳಿಬಿಟ್ಟು ನಾನು ಎಲ್ಲರನ್ನಲ್ಲಿ ಹೃತ್ಪೂರ್ವಕವಾಗಿ ಕೇಳ್ತಾ ನನ್ನ 4 ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. KRS ಪಕ್ಷಕ್ಕೆ, KRS ಪಕ್ಷಕ್ಕೆ, KRS ಪಕ್ಷಕ್ಕೆ.